ಏನಾದರೂ ಬರೀ 436 ಸೇವ್ ಮಾಡೋದ್ರಿಂದ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ಸರ್. ಹೆಲ್ತ್ ಇನ್ಸೂರೆನ್ಸು ಮತ್ತು ನಾವೇನಾದರೂ ಅಕಸ್ಮಾತ್ ಡೆತ್ ಆದರೆ ನಮ್ಮ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವಯಸ್ಸಾದಂಥವ್ರಿಗೆ 20 ರೂಪಾಯಿ ಇನ್ಸೂರೆನ್ಸ್ ಅದು ಹೆಲ್ಪ್ ಆಗಿದೆ ಸರ್. ಅವ್ರು ಡೆತ್ ಆದರೆ ಅವ್ರ ಫ್ಯಾಮಿಲಿಗೆಲ್ಲ ಆಗುತ್ತೆ. ಮತ್ತು ಗಂಡನಿಗೆ ಮಾಡಿಸೋದ್ರಿಂದ ಅಕಸ್ಮಾತ್ ಅವ್ರೇನಾದರೂ ಡೆತ್ ಆದರೆ ಅವ್ರ ಹೆಂಡತಿಗೆ ಕ್ಲೈಮ್ ಆಗುತ್ತೆ ಸರ್ ಅಮೌಂಟು. ಮೊನ್ನೆ ನಮ್ಮ ಮಾವನವರು ಡೆತ್ ಆಗಿದ್ರು ಸರ್ ಆಕ್ಸಿಡೆಂಟಾಗಿ. ಅವ್ರಿಗೆ 2 ಲಕ್ಷ ಇನ್ಸೂರೆನ್ಸು ಕ್ಲೈಮ್ ಆಯಿತು ಸರ್. ಅವರು ಇದನ್ನು 2014ರಲ್ಲಿ ಪ್ರಧಾನಮಂತ್ರಿಯವರು ಜಾರಿಗೆ ತಂದರು. ಅತಿ ಕಡಿಮೆ ಪ್ರೀಮಿಯಮಲ್ಲಿ 2 ಲಕ್ಷ ರೂಪಾಯಿ ತನಕ ನಮಗೆ ಸಹಾಯಧನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ 18 ವರ್ಷ ಮೇಲ್ಪಟ್ಟವ್ರು ಯಾರೇ ಇದ್ದರೂ ಕೂಡ ಈ ಸ್ಕೀಮ್ನ ಮಾಡಿಸ್ಬೋದು. ಬರೀ ಗಂಡ ಹೆಂಡತಿ ಅಷ್ಟೇ ಇಲ್ಲ, ಮನೆಯಲ್ಲಿ 18 ವರ್ಷ ಮೇಲ್ಪಟ್ಟವ್ರು ಯಾರೇ ಇದ್ರೂ ಕೂಡ ಈ ಯೋಜನೆಗಳನ್ನ ಈ ಸ್ಕೀಮಿಗೆ ಒಳಪಟ್ಟರೆ ಏನಾದರೂ ತೊಂದರೆ ಆಯಿತು ಅನ್ನೋಂಥ ಸಂದರ್ಭದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ ಬ್ಯಾಂಕ್ ಕಡೆಯಿಂದ. ಮಾಡಿಸ್ಬೇಕಂತಂದರೆ ದೊಡ್ಡ ದೊಡ್ಡ ಪ್ರೀಮಿಯಂ ತುಂಬಬೇಕಾಗ್ತಿತ್ತು. ಆದರೆ ಈಗ ಪ್ರತಿಯೊಬ್ಬರಿಗೂ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಇನ್ಶೂರೆನ್ಸ್ ಅವ್ರಿಗೆ ಮಾಡಿಸ್ಬೇಕನ್ನೋ ಒಂದು ಮಹತ್ವದ ಉದ್ದೇಶದಿಂದ ಪ್ರಧಾನಮಂತ್ರಿ ಮೋದಿಜಿಯವರು ಈ 2 ಸ್ಕೀಮ್ಗಳನ್ನು ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಕೇವಲ 20 ರೂಪಾಯಿದಲ್ಲಿ ಅವ್ರಿಗೆ ಆಕ್ಸಿಡೆಂಟಲ್ ಡೆತ್ ಆದರೆ ಅದು ಯಾರು ಮಾಡಿಸಿರ್ತಾರೋ ಅವ್ರಿಗೆ 2 lakhs rupees ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅವ್ರ ನಾಮಿನಿಗೆ.